ಅವ್ರಿಗೆ ಅರ್ಧಾಂಗಿ ಅಂತ ಹೆಸರಿಟ್ಟಾರೆ. ಯಾಕಂದ್ರೆ ನಿನಗೆ ಜಗಳದಾಗ ಅರ್ಧ ಅಂಗಿನ ಹರ್ಕೊಂಡಾರ ಅವ್ರು, ಅದಕ್ಕ ಅರ್ಧಾಂಗಿ ಅವ್ರು. ಈಗ ನೀನು 10 ಬೆಡ್ರೂಮಿನ ಮನಿ ಕಟ್ಟಿಸ್ತಿ ಖರೆ, ಮುಂದೆ ಮಕ್ಕಳ ಮದುವೆ ಆತಂದ್ರೆ ಅವ್ರು ಬೆಡ್ರೂಮ್ನಾಗ ಹೋಗ್ತಾರ, ನೀ ಪಡಸಾಲಾಗ ಬರ. ಮುಂದೆ ಮೊಮ್ಮಕ್ಕಳು ಬಂದ್ರಂದ್ರ ಮಕ್ಕಳು ಪಡಸಾಲಿಗೆ ಬರ್ತಾರ, ನೀ ಚಾಪಿ ತಗೊಂಡು ಮುತ್ಯನ ಚಾವಳಿಗೆ ಬರೋದಷ್ಟ. ಮುತ್ಯನ ಗುಡಿ ಆರಾಮ ಕಟ್ಟ್ಯಾರಪ್ಪ ಅಂತ. ಮೊದಲು ಇತ್ತ ಇಲ್ಲ, ಈಗ ಆರಾಮ ಅಂತ ಬಂದಾನಂದ್ರ ಎಷ್ಟು ಬೆಡ್ರೂಮಿನ ಮನಿ ಕಟ್ಟಿದ್ರು ಮಲ್ಕೊಳ್ಳೋದು ಅರ್ಧ ಮನಸ ಅಲ್ಲ ಮನುಷ್ಯ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಒಡಲು ಭೂಮಿಯ ಸಂಗ. ಈ ದೇಹ ಐತಲ್ಲ, ಇದು ದೇಹ ಎದರಿಂದ ನಿರ್ಮಾಣ ಆಗೈತಿ ಅಂದ್ರ ಪಂಚಭೂತಗಳು, ಮಣ್ಣು, ನೀರು, ಗಾಳಿ, ಬೆಳಕು ಕೂಡಿದು ದೇಹ ತಯಾರಾಗೈತಿ. ಇದು ಒಂದು ಜಾಯಿಂಟ್ ಇನ್ವೆಸ್ಟ್ಮೆಂಟ್. ಎದರದು? ಮಣ್ಣ, ನೀರು